ಸೊಸೆ 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 ಹೋಗಿದ್ದೆ? ಅದೇನಪ್ಪ ಹಾಗೆ ಕೇಳ್ತೀಯಾ? ಎಕ್ಸಾಮ್ಗೆ. ಎಕ್ಸಾಮ್ ಆಗ್ಲೇ ಮುಗ್ದಿರ್ಬೇಕಲ್ಲ. ಆಗ ಮುಗೀತು, ಈಗ ಬಂದೆ. ಅದೇ ಆಗ ಈಗ ಗ್ಯಾಪ್ ಅಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರೋದು. ಅದು ಅದು ಅದಾ 2 ದಿನ ಆದ್ಮೇಲೆ ನನ್ ಮದ್ವೆ ಇದೆಯಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೊಡ್ಸು ಅಂತ ತುಂಬಾ ತಲೆ ತಿಂತಿದ್ರು. ಅದಕ್ಕೆ ಎಲ್ಲಾನು ಕರ್ಕೊಂಡು ಪಿಜ್ಜಾ ಹಟ್ಟಿಗೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡ. ನಿನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದೀನಿ. ರಾಧಾ, ಸುಲೇಖಾ, ಶಬ್ರೀನು, ಮಮತಾ ಎಲ್ರು ಮನೆಗೆ ರೀಚ್ ಆಗಿ ನಾಳೆ ಪರೀಕ್ಷೆಗೆ ಓದ್ತಾ ಇದ್ದಾರೆ. ನಾನು ಹೋಗಿದ್ದ ಅವ್ರ ಜೊತೆ ಅಲ್ಲಪ್ಪ, ಬೇರೆ ಫ್ರೆಂಡ್ಸ್ ಜೊತೆ. ಅಂದ್ರೆ ಚೆನ್ನಾಗಿ ಓದೋ ಬೆಸ್ಟ್ ಫ್ರೆಂಡ್ಸ್ ಜೊತೆ. ತಿಂತಾನೆ ನಾಳೆ ಎಕ್ಸಾಮ್ಗೆ ಏನ್ ಬರ್ಬಹುದು ಅಂತ ಡಿಸ್ಕಸ್ ಮಾಡ್ತಿದ್ವಿ, ಗೊತ್ತಾ? ಹೌದಾ? ಸರಿ, ಅವ್ರ ಫೋನ್ ನಂಬರ್ ಕೊಡು, ವಿಚಾರಿಸಿ. ಅವರೆಲ್ಲ ತುಂಬಾ ಚೆನ್ನಾಗಿ ಓದೋರು, ಅದಕ್ಕೆ ಅವ್ರ ಅಪ್ಪ ಅಮ್ಮ ಮೊಬೈಲೇ ಕೊಡ್ಸಿಲ್ಲ. ಕರೆಕ್ಟ್ ಆಗಿ ಹೇಳ್ತಾ ಇದ್ದ ಕಣೆ ನೀನು. ಅವ್ರ ಅಪ್ಪಂದಿರು ಬುದ್ಧಿವಂತರು, ನಿಮ್ಮಪ್ಪ ಮೂರ್ಖ ದಡ್ಡ ಮುಟ್ಟಾಳ. ನೀನು ಫೋನ್ ಕೊಡ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ಟ. ಅಯ್ಯೋ, ನಿನಗ್ ನೀನೇ ಯಾಕಪ್ಪ ಬೈಕೊಂತೀಯಾ? ಏಯ್, ನಾಳೆಯಿಂದ ಮೊಬೈಲ್ ಮುಟ್ಕೊಡ್ದು, ಮನೇಲೆ ಬಿಸಾಕ್ಬಿಟ್ಟು ಹೋಗ್ಬೇಕು. ಹೋಗಪ್ಪ, ನನ್ ಮೊಬೈಲ್ ನಾನ್ ಇಟ್ಕೊಳ್ತೀನಪ್ಪ. ಅಕಸ್ಮಾತ್ ಏನಾದ್ರು ಡೌಟ್ಸ್ ಬಂದ್ರೆ ಫ್ರೆಂಡಿಗೆ ಫೋನ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಬಹುದು ತಾನೆ. ಏಯ್, ಸುಳ್ಳು ಬೊಗಳ್ಬೇಡ. ಅವ್ರ ಹತ್ರ ಫೋನ್ ಇಲ್ಲ ಅಂದ್ಯಲ್ಲೇ? ಲ್ಯಾಂಡ್ ಲೈನ್ ಇರುತ್ತಪ್ಪ. ಸರಿ, ಲ್ಯಾಂಡ್ ಲೈನ್ ನಂಬರೇ ಕೊಡು. ಕೊಡೆ. ನಮಸ್ಕಾರ ಶಿವಣ್ಣ. ಚೆನ್ನಾಗಿದೆ. ಇಲ್ಲಪ್ಪ, ಸ್ವಲ್ಪ ಬಿಸಿ ಇದ್ದೆ. ಬರ್ತೀನಿ. ಮಗಳ ಮದ್ವೆ ಮುಂದೆ ಇಟ್ಕೊಂಡು ಹ್ಯಾಕ್ ಬರಕ್ ಸಾಧ್ಯ? ಪರ್ಚೇಸಿಂಗ್ ಅಲ್ಲಿ ಇದ್ದೆ. ಕೊಡ್ತೀನಿ. ಪಾರ್ಟಿ ನಂದೆ, ಬಿಲ್ಲು ನಂದೆ. ಓಕೆ. ಏಯ್, ನೀನು ಸುಲಭವಾಗಿ ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಲ್ಯಾಂಡ್ ಲೈನ್ ನಂಬರ್ ಇದೆ ಅಂದ್ಯಲ್ಲ, ಮರ್ಯಾದಿಂದ ಹೇಳೆ. ಸುಮ್ಮನಿರಪ್ಪ, ಎಲ್ಲಾರ ಹತ್ರ ಸುಳ್ಳು ಹೇಳ್ಕೊಂಬರೋದು ನೀನು. ಈಗ ನನಗ್ ಸುಳ್ಳು ಹೇಳ್ಬೇಡ ಅಂತ ಹೇಳ್ತೀಯಲ್ಲ, ಹೋಗಪ್ಪ. ಒಂದ್ರ ಹಿಂದೆ ಇನ್ನೊಂದು ಸುಳ್ಳು ಪೋಣಿಸ್ತಾ ಇರೋದು ನೀನು ವಸದ. ನೀನು ಎರಡೇ ಮನೆ ಸಾಕ್ತಾನೆ. ಹಾಗೆ ಇನ್ನೊಂದು ಕೆಲಸ ಮಾಡ್ಬಿಡಪ್ಪ, ಇನ್ನೊಂದ್ 2 ಮನೆ ಹಾಕ್ಬಿಡು. ನಾನು ಅರ್ಶನ ಹಚ್ಕೊಂಡು ಇನ್ನೊಂದ್ ಮದುವೆಗೆ ರೆಡಿ ಆಗ್ಬಿಡ್ತೀನಿ. ಓ ಹೌದಾ ಮಾರುತಿ, ಸರಿಯಾಗಿ ಕನ್ಫರ್ಮ್ ಮಾಡಿ ಕೇಳ್ಕೋಪ. ಆ ಇನ್ನೊಂದ್ ಮದ್ವೆನ ನನ್ ಜೊತೆನೆ ಆಗ್ತಾರ ಅಥವಾ ಬೇರೆ ಯಾರು ನೋಡ್ಕೊಂಡಿದಾರ ಅಂತ. ಈ ಮನೆಯಲ್ಲಿ ನಗು ಇರ್ದಲೆ ಯಾವುದೇ ಕೆಲಸ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ ನೀವು. ನಗು ಮಧ್ಯದಲ್ಲೇ ಅಳು ಇರುತ್ತೆ, ಆದ್ರೆ ಅದು ಯಾರಿಗೆ ಕಾಣುತ್ತೆ? ರಾಘವ್, ಇವತ್ ನಾನು ಅರ್ಶನ ಹಚ್ಚಿ ನನ್ನ ನಿಮ್ಮ ಮಧ್ಯದಲ್ಲಿದ್ದ ಪ್ರೀತಿನ ಮುಗಿಸ್ಬಿಡ್ತೀನಿ. ಮಾವ, ಎಲ್ಲಿ ನಾನು ನಂದು ಅಂತ ಇರಲ್ವೋ ಅಲ್ಲಿ ಅಮಾಯಕ ನಗು ಹುಟ್ಟಕ್ಕೆ ಸಾಧ್ಯ ಮಾವ. ಹಾಗೆ ಏನ್ ಗಾಂಭೀರ್ಯ. ಅಯ್ಯೋ, ಈ ಮೊಬೈಲ್ ಬೇರೆ 3 ಹೊತ್ತು ಕೈಲಿ ಇಟ್ಕೊಂಡು ನಡಿ ಮಗ್ಲ ನೀನು. ಇವತ್ತು ಅರ್ಶನದ ಶಾಸ್ತ್ರ ಅಮ್ಮ. ಇವತ್ತು ಈ ಮೊಬೈಲ್ ಕೈಯಲ್ಲಿದ್ರೆ ಆ ಮೊಬೈಲ್ ಮೈಗೆ ಹಳದಿಯಾಗಿ ಹಸಿ ಮೈ ಆಗ್ಬಿಡುತ್ತೆ. ಏನಿದು ಜೋಕ? ನಾವು ನಗ್ಬೇಕು ಅಂದ್ರೆ ಹೇಳ್ಬಿಟ್ಟು ಮಾಡ್ಬೇಕು ತಾನೆ. ಎಲ್ಲ ಬಾಲ ಈಟಕ್ಕಾದ್ರೂ ಮೊದಲೇ ಗಂಟೆ ಬಂದಿಲ್ಲ. ಅಳಿಯಂದ್ರು ಸ್ವಲ್ಪ ನಿಧಾನ. ಬರ್ತಾರೆ. ಮದ್ವೆ ಗಂಡು ಏನ್ ಯೋಚನೆ ಮಾಡ್ತಾ ಇಲ್ಲೇ ನಿಂತಿದ್ಯಾ?
ಹಾರೋ ಎಲ್ಲರೂ ಕಾಯ್ತಿದ್ದಾರೆ ನಡಿ. ಬನ್ನಿ 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 ಅಳಿಯಂದ್ರೆ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೋ. ಕೀರ್ತಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಲ್ಲಿ ಒಳಗಡೆ ಕಿಚನ್ ಅಲ್ಲಿ ವೀಳ್ಯದೆಲೆ ಅಡಿಗೆ ಎಲ್ಲ ಇಟ್ಟಿದ್ದೀನಿ. ಅದನ್ನ ನೀಟಾಗಿ ಒಂದ್ ತಟ್ಟೆಯಲ್ಲಿ ಜೋಡಿಸ್ಬಿಟ್ಟು ತಗೊಂಡ್ ಬರ್ತೀಯಾ? ಅಕ್ಕ ಯಾಕದೆಲ್ಲ? ಶಾಸ್ತ್ರಕ್ಕೆ ಇದನ್ನ ಹೇಗ್ ಕೇಳ್ತಿದ್ಯಾ? ಹೋಗಮ್ಮ, ನೀಟಾಗಿ ಎರಡೆರಡೆಲೆ ಎರಡೆರಡು ಅಡಿಕೆ ನಿಧಾನವಾಗಿ ತಗೊಂಡ್ ಬಾ. ರಾಘವ, ಅಷ್ಟು ಶಾಸ್ತ್ರಕ್ಕೆ ಹಂಗೆ ತೊಟ್ಕೊಂಡ್ ಬಂದಿದ್ಯಲ್ಲ ಮಗ. ಅರ್ಶನ ಹಚ್ಚೋದು ಕೆನ್ನೆಗ್ ತಾನೆ? ಇಲ್ಲ ಅಳಿಯಂದ್ರೆ, ಬರೀ ಕೆನ್ನೆಗ್ ಮಾತ್ರ ಅಲ್ಲ, ಇಡೀ ಕೈಗೆ ಮೈಗೆ ಕಾಲ್ಗೆ ಎಲ್ಲ ಕಡೆ ಬೆಳಿತಾರೆ. ದಯವಿಟ್ಟು ಸಹಕರಿಸಿ ಪ್ಲೀಸ್. ಶರ್ಟ್ ಹಚ್ಚಿದ್ರೆ ಕೀರ್ತಿ ಹಚ್ಚಿ ಕಾಣಿಸುತ್ತೆ. ಏನ್ ಮಾಡೋದು? ಶಾರದಾ, ಅರ್ಶನದ ಬಟ್ಲು ಕೊಡು ಒಂಚೂರು. ಹಾಗೆ ನೀವು ಕೀರ್ತಿ, ಅದನ್ನ ಇಡು, ಅಲ್ಲಿ ಇಡು ಹೇಳ್ತೀನಿ. ಅಲ್ಲಿ ಒಳಗಡೆ ಫ್ರಿಜ್ ಅಲ್ಲಿ ಹಾಲು ಇಟ್ಟಿದ್ದೀನಿ, ಒಂಚೂರು ಕಾಯಿಸ್ಬಿಡ್ತೀಯಾ? ಅದಕ್ಕೆ ಅದನ್ನ ಮಾರುತಿ ಮಾಡ್ತಾನೆ ಬಿಡಿ. ಮಾರುತಿಗೆ ಇಲ್ಲಿ ಕೆಲಸ ಇದೆ, ನಿನಗೆ ಗೊತ್ತಾಗೋಲ್ಲ, ಸುಮ್ಮನೆ. ಅರ್ಶನ ಹಚ್ಚುವಾಗ ನಾನು ಇರಬಾರ್ದು ಅನ್ನೋದು ನಿಮ್ ಉದ್ದೇಶ ಅನ್ಸುತ್ತೆ. ಅಂತೂ ನಾನ್ ಬಿಟ್ಟು ವೈರಸ್ ಚೂರ್ ಚೂರ್ ಕೆಲಸ ಮಾಡಕ್ ಶುರು ಮಾಡಿದೆ ಅಂತ ಆಯ್ತು. ಕೀರ್ತಿ, ಹೋಗಮ್ಮ. ರಾಯ್ದು ಬರ್ಲಿ ಇರವ. ಮಾವನವರು ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾರೆ. ನನ್ ಗಂಡ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಬರೋದ್ ಲೇಟ್ ಆಗುತ್ತೆ, ನಮ್ಗೋಸ್ಕರ ಕಾಯ್ಬೇಡಿ ಅಂತ ಹೇಳಿದ್ದಾರೆ. ಶಾಸ್ತ್ರ ಶುರು ಮಾಡ್ಬಿಡೋದಾ? ಶಾಸ್ತ್ರ ಆದ್ಮೇಲೆ ಒಂದು ಆಚರಣೆ ಇರುತ್ತೆ. ಆಚರಣೆ ಇದ್ಮೇಲೆ ಒಂದು ಹಾಡು ಬೇಕೇ ಬೇಕಲ್ವೇ? ಅದು ನನ್ನ ಹೆಂಡ್ರು ಹೇಳ್ತಾಳೆ, ಏನಮ್ಮೆ ಬಿಡಮೆ ಒಂದ್ ಪದನ. ನನ್ನ ಮೊದಲನೇ ಹೆಂಡತಿ ಹಾಡು ಹೇಳು ಅಂತ ಹೇಳಿದ್ರೆ ಹಾಗೆ ಮನೆ ಬಿಡ್ತಿದ್ಲು. ಅವಳು ಹೋದ್ಲು, ಇವಳು ಬಂದ್ಲು. ಇವಳೇನಾದ್ರೂ ನಿದ್ಗಣ್ಣಲ್ಲಿ ಹಾಡು ಅಂತ ಹೇಳಿದ್ರೆ ಬೆಳಕರೆ ತನಕ ಕೂಗ್ತಾ ಇರ್ತಾಳೆ. ಕೋಗಿಲೆ ಕಾ ಕಾ ಅಂತ ಹಾಡಕ್ ಶುರು ಮಾಡ್ತಿದ್ದೆ. ಎಲ್ಲ ಕೇಳಿಸ್ಕೊಡ್ರಿ, ಕಿವಿ ಮುಚ್ಕೊಂಡು. ಒಸಿ ತಪ್ಪ ಕುತ್ಕೊಳ್ಳ. ಗೋವಿಂದ ಗೋವಿಂದ ಬಾರೋಲೋ ಹಸಗೇಣಿ ಭಾಮೆಯರು ಕರೆಯುವರು. ನಂದನ ಕಂದನೆ ಸಿಂಧೂರ ಸೇನನೆ ಭಾಮೆಯರು ಕರೆಯುವರು. ಸುರಸುಂದರಾಂಗಿಯರು ನಿನ್ನ ಹಸೆಗೆ ಭಾಮೆಯರು ಕರೆಯುವರು. ಕೃಷ್ಣ ಭಾಮೆಯರು ಕರೆಯುವರು, ನಿನ್ನ ಭಾಮೆಯರು ಕರೆಯುವರು. ನಾನು ಆಗ್ಲೇ ಬಂದು ಕೂತಾಗಿದೆ. ರಾಘವ, ಆದ್ರೆ ಇನ್ನೊಂದ್ಸರಿ ಎದ್ದು ಕೂರಪ್ಪ. ಇನ್ನೊಂದ್ಸರ್ತಿ ಎಬ್ಬರು ಕೂರ್ಸ್ಲಾ ಅಳಿಯಂದ್ರೆ? ಬೇಡ ಬೇಡ. ಭಾಮಿನಿ ಮಣಿಬಾರೆ ಕರೆಯುವೆ ನಿನ್ನನು. ಕಾಮಿನಿ ಮಣಿಯರು ಪ್ರೇಮದಿ ಕರೆವೋರ್, ಕಾಮಿನಿ ಮಣಿಯರು ಪ್ರೇಮದಿ ಕರೆವೋರ್. ತಾಮಸ ಮಾಡದೆ ಪೀಠಕ್ಕೆ ಈಗ ಭಾಮಿನಿ ಮಣಿಬಾರೆ ಕರೆಯುವೆ ನಿನ್ನನು. ತಂಬುರ ನಾರದರು ಗಾನವ ಪಾಳ್ವರು, ತಂಬುರ ನಾರದರು ಗಾನವ ಪಾಳ್ವರು. ರಂಭೆ ಮೇನಕೆಯರು ನಾಟ್ಯವ ಮಾಡ್ವರು, ರಂಭೆ ಮೇನಕೆಯರು ನಾಟ್ಯವ ಮಾಡ್ವರು. ಕಾಮಿನಿ ಮಣಿಬಾರೆ ಕರೆಯುವೆ ನಿನ್ನನು. ಅಂಬರದಲ್ಲಿ ಸುರರು ಹೂಮಳೆ ಪೋರ್ವರು, ಭಾಮಿನಿ ಮಣಿಬಾರೆ ಕರೆಯುವೆ ನಿನ್ನನು. ಭಲೆ ಭಲೆ, ಬಹಳ ಚೆನ್ನಾಗಿ ಆಡ್ದೆ ಕಮ್ಮಿ, ಬಹಳ ಚೆನ್ನಾಗಿ ಆಡ್ದೆ.
ನೀವೊಬ್ರೇ ಮೆಚ್ಕೋಬೇಕು. ಲೇ ಮುದೇವಿ ಸುಮ್ ಕೂತ್ಕೊಳ್ಳ ಯಾಕಂಗಾಡಿಯ ಇದ್ಯಾಕವ ಎಲ್ರು ಸುಮ್ಗೆ ಕುಂತ್ಬಿಟ್ರಲ್ಲ ಹಚ್ಚಿದೆ ಅರ್ಶನವ ಶುರು ಮಾಡ್ಬಿಡೋಣಲ್ಲ ದೊಡ್ಡವ್ರು ನೀವು ಮೊದ್ಲು ಬನ್ನಿ ಶುರು ಮಾಡ್ಬಿಡಿ. ಓ ಹಂಗಂತೀಯವ ಬಮ್ಮಿ ಬಮ್ಮಿ ಬನ್ನಿ ಚಿಕ್ಕವ್ವ ನಾಗ ಹಚ್ಬೇಕು. ಕಣಪ್ಪ ಕೀರ್ತಿ ನನ್ ಪಕ್ಕದಲ್ಲಿ ಕೂತು ಅರ್ಶನ ಹಚ್ಚಿಸ್ಕೋಬೇಕಾಗಿರೋಳು ನೀನು. ಕೀರ್ತಿ ಹಾಲು ಕಾಯ್ತು. ಹೌದು ಮರ್ತೇ ಬಿಟ್ಟಿದೆ ನೋಡಮ್ಮ, ಕಿಚನ್ ಅಲ್ಲಿ ಜ್ಯೂಸ್ ಮಾಡೋದಕ್ಕೆ ಎಲ್ಲ ರೆಡಿ ಆಗಿಟ್ಟಿದ್ದೀನಿ. ನೋಡ್ತೀಯಾ ಕೀರ್ತಿ, ಸ್ವಲ್ಪ ಜ್ಯೂಸ್ ರೆಡಿ ಮಾಡ್ಬಿಡ್ತೀಯಾ ಅಂತ ಕೇಳ್ತಾ ಇದ್ದೀನಿ. ಕನ್ಯೆಗೆ ಹಚ್ಚಿರಿ ಅರಿಸಿನವ ಅರಿಸಿನವ, ಪುರಸುಂದ್ರೆಗೆ ಹಚ್ಚಿರಿ ಅರಿಸಿನವ ಅರಿಸಿನವ, ಕೆನ್ನೆ ಕೇಳುತ್ತಿದೆ ಗಲ್ಲ ಬೇಡುತ್ತಿದೆ, ಕೆನ್ನೆ ಕೇಳುತ್ತಿದೆ ಗಲ್ಲ ಬೇಡುತ್ತಿದೆ, ಕೈ ಕರೆಯುತ್ತಿದೆ ಮೈ ಬಯಸುತ್ತಿದೆ, ಕೈ ಕರೆಯುತ್ತಿದೆ ಮೈ ಬಯಸುತ್ತಿದೆ, ಮದುವೆಗೆ ಮುಂಡಿ ಬರೆಯುವ ಬಣ್ಣ, ಮದುವೆಗೆ ಮುನ್ನುಡಿ ಬರೆಯುವ ಬಣ್ಣ, ಮುತ್ತೈದೆ 5ನೇ ಲಕ್ಷಣವಮ್ಮ ಅರಿಶಿನವ ಅರಿಶಿನವ. ಅದು ಸರಿ. ಆ ಚೌಟಿ ಯಾವ್ದಪ್ಪ? ಚಿಕ್ಕಪ್ಪ ಬಣ್ಣ ಸಂಘದಲ್ಲಿ. ಓ ಹಂಗಾರೆ ಬಂಧು ಬಳಗ ಅಲ್ಲ, ಜೋರಾಗಿ ಸೇರ್ತಾರೆ. ಬಿಡ, ಇರೋದು ಒಬ್ಬಳೆ ಮಗಳು ತಾನೆ, ಗ್ರ್ಯಾಂಡ್ ಆಗಿ ಮಾಡು. ಅದ್ ಸರಿ, ವರದಕ್ಷಿಣೆ ಎಷ್ಟು ಕೊಟ್ಟೆ? ವರದಕ್ಷಿಣೆ ಯಾಕೆ ಕೊಡ್ಬೇಕು ಚಿಕ್ಕಪ್ಪ? ಬಂಗಾರದಂತ ನನ್ನ ಮಗಳನ್ನೇ ಕೊಟ್ಟಿಲ್ವಾ? ಅಬ್ಬಾ, ಅಂತೂ ಹರ್ಷಣದ ಶಾಸ್ತ್ರ ಜಬರ್ದಸ್ತಾಗಿ ಮುಗೀತು. ಅಕ್ಕ, ಕಾರ್ಯಕ್ರಮ ಮುಗ್ದಿರಬಹುದು, ಆದ್ರೆ ಈ ಶಾಸ್ತ್ರಕ್ಕೆ ಕಳೆ ಕಟ್ಟಿದ್ ಯಾವ್ದು ಹೇಳಿ? ನಮ್ ಚಿಕ್ಕವ್ವ ಹಾಡಿದ ಹಾಡು. ನಾನು ಅರ್ಶನ ಹರ್ಷಣ ಹಚ್ಚೋದು ಮುಗೀತಮ್ಮ. ನೀನೊಂದ್ ಕೆಲಸ ಮಾಡು, ಎಲ್ರಿಗೂ ಜ್ಯೂಸ್ ತಂದು ಕೊಟ್ಬಿಡ್ತೀಯಾ? ಅನ್ಪೂರ್ಣ, ಅದೇಂಗಾಯ್ತದೆ? ಪಾಪ ಮಗ ಆಸೆ ಪಡ್ತದೆ, ಹಚ್ಲಿ ಬಿಡು. ಚಿಕ್ಕಮ್ಮ ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ನೆ ಕೂತ್ಕೊಳ್ಳಿ. ಬೇಕಾದ್ರೆ ಹೊರಗಡೆ ಇರೋ ಹೆಂಗಸ್ರನ್ನ ನಾನೇ ಕರ್ಕೊಂಡ್ ಬರ್ತೀನಿ, ನೀವು ಸುಮ್ನಿರಿ ಚಿಕ್ಕಮ್ಮ. ಸುಮ್ಕಿರ್ಲಾ, ನಿನ್ಗೆ ಗೊತ್ತಾಗಕ್ಕಿಲ್ಲ. ಮನೇಲಿ ಹೆಂಗಸನ್ ಮಾಡಿಕೊಂಡು ಆಚೆಯಿಂದ ಹೆಂಗಸನ್ ತರ್ತೀಯಾ? ನೀನ್ ಬಾರವ ಹಚ್ಚು. ಹಾ ಹೌದಾ, ಸರಿ ಹಚ್ಚಮ್ಮ.
ಮನಸ್ಸಲ್ಲಿರೋ ನಾನು ಅಳಿಸ್ ಹೋಗ್ಬೇಕು ರಾಘವ್. ನಿಮ್ ಹೆಂಡತಿ ವಸುಧಾ ನಿಮ್ ಮನಸ್ಸಲ್ಲಿರೋ ಜಾಗ ಅವಳ್ದೆ. ನೀ ನನ್ನ ಕೈ ಮೇಲಿರೋ ಹಚ್ಚೆ ಮುಚ್ಚಬಹುದು ಕೀರ್ತಿ, ಆದ್ರೆ ಹೃದಯದಲ್ಲಿದೆಯಲ್ಲ ಪ್ರೀತಿ, ಅದನ್ನ ತೆಗೆದಾಕೋಕ್ಕಾಗಲ್ಲ. ಕೀರ್ತಿ, ನಿನ್ ನೆನಪನ್ನ ನೀನ್ ಅಳಸೋಕ್ಕೂ ಆಗಲ್ಲ, ಒರ್ಸಕ್ಕೂ ಆಗಲ್ಲ. ನಾನಿರೋ ತನಕ ನೀನ್ ಇರ್ತೀಯ, ನನ್ ಜೊತೆನೇ ಇರ್ತೀಯ. ರಾಘವ್, ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕು. ಕೂತ್ಕೋ. ಬೇಡ ದೊಡ್ಡಮ್ಮ, ನಾನೇ ಮಾಡ್ಕೊಂಡ್ ಬರ್ತೀನಿ. ಅರೆ, ನೀನ್ ಆಮೇಲೆ ಮಾಡ್ಕೊ, ನಾನೀಗ ತಲೆ ಉಜ್ಬಿಟ್ಟು ಹೋಗ್ತೇನೆ. ಸೀಗೆ ಪುಡಿ ಹಾಕಿದ್ರೇನೆ ಹೋಗೋದು, ನಿಮ್ ಶಾಂಪು ಸೋಪ್ಗೆಲ್ಲ ಅರಿಶಿನ ಹೋಗಲ್ಲ. ಕೂತ್ಕೋ. ಬೇಡ ದೊಡ್ಡಮ್ಮ, ನಾನು ಮಾಡ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳೋ, ನೀನ್ ಆಮೇಲೆ ಮಾಡ್ಕೊಳ್ಳು ಅಂತ. ನಾನು ತಲೆ ಉಜ್ಬಿಟ್ಟು ಹೋಗ್ತೀನಿ. ಅಂತೂ ನಾನು ನಿಮ್ಗೆ ಇವಾಗ ತಲೆ ಕೊಡ್ಬೇಕು ಅನ್ನೆ. ಗೊತ್ತಾಗಿದೆ. ಈ ಮನೆ ಮನಸ್ಸುಗಳಿಗೆ ತಲೆ ಕೊಡೋಕೆ ನೀನ್ ಯಾವತ್ತೂ ಯೋಚನೆ ಮಾಡಬಾರ್ದು ಕಣೋ. ಸರಿ ಕೂತ್ಕೊಳ್ಳೋ ಜಗ್ಗಲಿ. ಸುಮ್ನೆ ಕೂತ್ಕೊಳ್ಳೋ, ಕಣ್ಮುಚ್ಚು ನೀನು. ಅದಕ್ಕೆ ಹೇಳೋದು ಅವಾಗ ಸೀಗೆ ಪುಡಿ ಹಾಕಿ ಉಜ್ಬೇಕು ಅಂತ. ನೋಡು, ಕಣ್ ಜೋರಾಗಿ ಉಜ್ಬೇಡ. ಕೈ ತೆಗಿ ನೀನು, ಕೈ ತೆಗಿ, ನಾ ಹಾಕ್ತೀನಿ ಬಿಡು. ಏನ್ ಹುಡುಗಾನು. ಗಗರೆ ಗಗರೆ ಸನೆ ಸರೆ ಗಗರೆ ಸರೆ ಗಗರೆ ರೆ ಮಮ ಗಗ ದದ ಮಮ ನಿ ನಿ ದದ ಮದನಿ ಮದನಿ ಮನಿ ದ ಮಗ ಮದನಿ ದ ರಿ ರಿ ದದ ಗಗ ದದ ಗರಿ ಸಗರಿ ಸನೆ ಸರೆ ಸನೆ ಸನೆ ದ ಮದನಿ ನಿ ದದ ನಿ ನಿ ಮಮ ದದ ಗಗ ಮಮ ರೆ ರೆ ಸರೆ ಗಗರೆ. ಕೈ ಮೇಲೆ ಕೀರ್ತಿ ಹಚ್ಚೆ ಹಾಕ್ಸ್ಕೊಳ್ಳೋ ತನಕ ಇವ್ರ ಸ್ನೇಹ ಬೆಳ್ತಿದ್ಯಾ? ಖಂಡಿತ ಇದು ಈ ಮನೆ ಪಾಲಿಗೆ ಅಪಾಯ. ಬೇರ್ ಬಿಟ್ಟಿರೋ ಕೀರ್ತಿನ ಬೇರ್ ಸಮೇತ ಕಿತ್ತು ಹಾಕ್ತಾ ಇದ್ರೆ ಈ ಹಚ್ಚೆ ಕೈ ಮೇಲೆ ಮಾತ್ರ ಇದೆಯಾ ಅಥವಾ ಇವನ ಮನಸ್ಸಲ್ಲೂ ಇದೆಯಾ? ಇರೋ ಜೀವನ ಹಾಳಾಗೋಕ್ ಮುಂಚೆ ಕೀರ್ತಿನ ಹೇಗಾದ್ರೂ ಮಾಡಿ ಆಚೆ ಕಳಿಸ್ಲೇಬೇಕು.